ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ಒಂದು ಸಿಹಿ ಸುದ್ದಿಯನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ಅದೇನಪ್ಪ ಅಂದರೆ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಅಂತಹದ್ದೊಂದು ಮಹತ್ವದ ಆದೇಶವನ್ನು ಇದೀಗ ತೆಗೆದುಕೊಂಡಿದೆ. ಅದೇನದು ಅಂತಹ ಆದೇಶ ಅಂದರೆ ಸ್ನೇಹಿತರೆ, 6 ತಿಂಗಳ ಒಳಗಡೆ ಎಷ್ಟು 72,000 ಹುದ್ದೆಗಳು, 72,186 ಹುದ್ದೆಗಳನ್ನು ಭರ್ತಿ ಮಾಡುವ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದರಲ್ಲಿ ಈಗಾಗಲೇ ಆರ್ಥಿಕ ಇಲಾಖೆ 40,009 ಹುದ್ದೆಗಳಿಗೆ ಅನುಮತಿಯನ್ನು ಕೊಟ್ಟಿದೆ. ಆರ್ಥಿಕ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ. ನೇಮಕಾತಿಯ ಪರ್ವ ಶುರುವಾಗಿದೆ. ಸೊ ಈ ಪರ್ವದಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ಈ ಪರ್ವದಲ್ಲಿ ಯಾವುದೆಲ್ಲ ಕಾಲ ಆಗುತ್ತೆ ಅದೆಲ್ಲವನ್ನ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ದರೆ ಅವರಿಗೆ ರೆಫರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಇದು ಏನಿದೆ ಆಮೇಲೆ ಅದೆಲ್ಲವನ್ನು ನೋಡೋಣ. ಸ್ನೇಹಿತರೆ ನೋಡಿ, ಕರ್ನಾಟಕ ಸರ್ಕಾರ ನಡಾವಳಿಗಳು ಅಂತಿದೆ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮೇಲುಸ್ತುವಾರಿಯಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಿಸುವ ಬಗ್ಗೆ. ನೋಡಿ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ ಸುಮಾರು 72,186 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದಿಸಲಾಗಿದ್ದು, ವಿವರಗಳು ಈ ಕೆಳಗಿನಂತಿದೆ. 2023-24ನೇ ಸಾಲಿನ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 40,009 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಏನಿದೆ ಇಲ್ಲಿ 32,177 ಹುದ್ದೆಗಳು ಇದೆ. ಇದೆಲ್ಲವೂ ನಿಮಗೆ ಬೇಕಿದ್ರೆ ನಾನು PDF ಅನ್ನು ಇವತ್ತಿನ ಇದರಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದೆಲ್ಲವನ್ನು ಓದಕ್ಕೆ ಹೋಗಲ್ಲ. ನಾನು ಮುಂದೆ ಏನು ಮಾಡಬಹುದು ಅಂತ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೀಗ ಪಿ ಸಿಯಲ್ಲಿ ಈಗಾಗಲೇ 5,000 ಕಾಲಾಗಿದೆ. ಒಮ್ಮೆ 3,990 ಚಿಲ್ಲರೆ, ಇನ್ನೊಮ್ಮೆ 1,560 ಚಿಲ್ಲರೆ ಆಗಿರುವಂಥದ್ದು. ಈಗಾಗಲೇ 5,000 ಪಿ ಸಿಗಳು, 5,000ಕ್ಕೂ ಹೆಚ್ಚು ಪಿ ಸಿ ಹುದ್ದೆಗಳು ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಇನ್ನು ಟೀಚರ್ ಹುದ್ದೆಗಳು ಏನಿದೆ, 15,000 ಟೀಚರ್ ಹುದ್ದೆಗಳು ಸದ್ಯದಲ್ಲಿಯೇ ಬೇಕಾದರೆ ನಾಳೆಯೇ ಆಗಬಹುದು, ನಂಗೆ ಗೊತ್ತಿಲ್ಲ, ಬಟ್ ಯಾವಾಗ ಬೇಕಾದರೂ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ಜುಲೈ ತಿಂಗಳೇನಿದೆ ಇದು ಶಿಕ್ಷಕರ ನೇಮಕಾತಿಯ ಒಂದು ತಿಂಗಳು ಅಂತಲೇ ಹೇಳ್ಬಹುದು. ಯಾಕಂದರೆ ಆ ಲೆವೆಲ್ಗೆ ಪ್ರಿಪೇರ್ ಆಗಬೇಕಾಗಿದೆ. ಯಾಕಂದರೆ ಟೀಚರ್ದು ಎಲ್ಲವೂ ಕಂಪ್ಲೀಟ್ ಆಗಿದೆ, ಯಾಕೆ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಇನ್ನುಳಿದಂತೆ ಅರಣ್ಯ ಇಲಾಖೆಯಲ್ಲಿರಬಹುದು, ಕೃಷಿ ಇಲಾಖೆಯಲ್ಲಿರಬಹುದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿರಬಹುದು, ಎಲ್ಲ ಕಡೆ ಕೂಡ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಲ್ಲೇ ಇದು ನೋಡಿ, ಇವತ್ತು ಹಾಕಿರುವಂಥದ್ದು ಸಂದೀಪ್ BK ಏನಿದ್ದಾರೆ ಅವರು ಸಹಿಯನ್ನು ಮಾಡಿಕೊಟ್ಟಿರುವಂಥದ್ದು. ಸ್ನೇಹಿತರೆ, ಒಟ್ಟು 17 ಇಲಾಖೆಗಳಲ್ಲಿ ಖಾಲಿ ಇರುವಂತಹ 72,186 ಹುದ್ದೆಗಳಿಗೆ ತುಂಬಿಕೊಳ್ಳಲು ಒಂದು ಅನುಮತಿ ಸಿಕ್ಕಿದೆ. ಇದೀಗ ಹಣಕಾಸು ಇಲಾಖೆಯಿಂದ ನಿಮಗೆ ಗೊತ್ತಿರುವಂತೆ 40,009 ಹುದ್ದೆಗಳನ್ನು ತತ್ಕ್ಷಣಕ್ಕೆ ತುಂಬಿಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. 40,009 ಹುದ್ದೆಗಳು ಯಾವುದಿದೆ ಅದರಲ್ಲಿ ನೀವು ಒಬ್ಬರು ಆಗಿರ್ರಿ ಅಂತ ನಾನು ಆಶಿಸ್ತೇನೆ. ಇನ್ನು ಸ್ನೇಹಿತರೆ, ನಾನು ಎಕ್ಸ್ಪೆಷಲಿ ಈಗ ಟೀಚರ್ಸ್ ಬಗ್ಗೆ ಹೇಳಕ್ಕೆ ಬರ್ತೀನಿ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ, ಯಾಕಂದರೆ ತುಂಬ ಜನ ಆಕಾಂಕ್ಷಿಗಳು ಶಿಕ್ಷಕರ ನೇಮಕಾತಿಯ ಬಗ್ಗೆ ಗಮನವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮಗೆ ನಾವು ಆಗಲೇ ತುಂಬ ದಿವಸದಿಂದ ಹೇಳ್ತಾ ಇದ್ದೀವಿ, 3 ತಿಂಗಳಲ್ಲಿ ಎಕ್ಸಾಮ್ ಆಗುತ್ತೆ, ಅಂದರೆ 100 ಡೇಸ್ ಒಳಗಡೆ ನಿಮಗೆ ನೇಮಕಾತಿ ಆಗುತ್ತೆ ಎನ್ನುವಂಥದ್ದು. ಸೊ ಇನ್ನು ಇದನ್ನು 100 ಡೇಸನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಈಗ ಆ ರೀತಿ ಇದೆ. ಟೀಚರ್ ಕಾಲ್ಫಾರ್ಮ್ ಆದರೆ ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳು ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಸಿಗುತ್ತೆ. ಸೊ 1 ತಿಂಗಳು, ಆಮೇಲೆ ಓದ್ಕೊಳ್ಳೋಕ್ಕೆ ನನ್ನ ಪ್ರಕಾರ 1 ರಿಂದ 1.5 ತಿಂಗಳು ಅಷ್ಟೇ ಕೊಡ್ತಾರೆ, ಇಲ್ಲಾಂದರೆ 2 ತಿಂಗಳು ಕೊಡ್ತಾರೆ. ನನ್ನ ಪ್ರಕಾರ ನಿಮ್ಗೆ ಉಳಿದಿರುವಂಥದ್ದು 2 ತಿಂಗಳು ಮಾತ್ರ ಸ್ನೇಹಿತರೆ, ನಿಮ್ಗೆ ಓದ್ಕೊಳ್ಳೋಕ್ಕೆ ಇರುವಂಥದ್ದು ಟೀಚರ್ಸ್ಗೆ. ಸೊ ಟೀಚರ್ಸಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ HSTR, GPSTR ಮತ್ತು PSTR ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಮತ್ತೆ ರಿಪೀಟ್ ಮಾಡೋದಿಲ್ಲ. PSTR 1,000 ಹುದ್ದೆಗಳು ಅಂತ ಹೇಳ್ತಿದ್ದಾರೆ, GPSTR 8,000 ಸಮಥಿಂಗ್ ಅಂತ ಹೇಳ್ತಿದ್ದಾರೆ, HSTR ಮತ್ತು ಇದೆಲ್ಲ ಉಳಿದಂಥವೆಲ್ಲ ಸೇರಿ ಒಟ್ಟು 15,000 ಹುದ್ದೆಗಳು ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, ಏನಾದರೂ ಆಗಲಿ ಸಿದ್ಧತೆಗಳು ಏನಿದೆ ಈಗಲಿಂದಲೇ ಶುರು ಮಾಡ್ಕೊಳ್ಳಿ. ಪ್ರತಿದಿನ ಒಂದು ಸಬ್ಜೆಕ್ಟನ್ನು, ಅಂದರೆ ಒಂದು ಚಾಪ್ಟರನ್ನು ಓದ್ತೀರಾ ಅಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಪ್ರತಿದಿನ ಕನಿಷ್ಠ ಅಂದರೆ 4 ರಿಂದ 5 ಗಂಟೆಗಳನ್ನು ನೀವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ಏನಕ್ಕೋಸ್ಕರ ಓದೋದಕ್ಕೆ.
ಸ್ನೇಹಿತರೆ, ಅದಕ್ಕಾಗಿ ನಮ್ಮ ಕಡೆಯಿಂದ ನಿಮಗೊಂದು ಹೆಲ್ಪ್ ಅಂದರೆ, ನಿಮ್ಗೆ ಗೊತ್ತಿರುವಂತೆ 6 to 10 ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನ ಬುಕ್ಕು ನಮ್ಮ ಹತ್ರ ಇದೆ. ಅಂದರೆ ಕ್ವಶನೇರ್ಗಳದ್ದು 6ರಿಂದ 10ನೇ ತರಗತಿ ಕಂಪ್ಲೀಟ್ ಕ್ವಶನೇರ್ಗಳ PDF ಇರುವಂಥದ್ದು. ಇದನ್ನು ನೀವು ಬೈ ಮಾಡಬಹುದು. ಇನ್ನು ಸೈನ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 7ರಿಂದ 10ನೇ ತರಗತಿಯ ಸೈನ್ಸ್ ಕೂಡ ಇರುವಂಥದ್ದು, SSC ಸೈನ್ಸ್ ಕೂಡ ಇರುವಂಥದ್ದು, ಕಂಪ್ಯೂಟರ್ ಕೂಡ ಇರುವಂಥದ್ದು. ಸ್ನೇಹಿತರೆ, ಕಂಪ್ಯೂಟರ್ ಕೂಡ ಅದ್ಭುತವಾಗಿ ಇರುವಂಥದ್ದು. ಕಂಪ್ಯೂಟರ್ ಇದೆ, ಕನ್ನಡ ಇರುವಂಥದ್ದು, EVS ಇದೆ ಸ್ನೇಹಿತರೆ. EVS 4 to 7th EVS ಇದೆ. ಇನ್ನೊಂದು ಮನೋವಿಜ್ಞಾನ ಕೂಡ ಇರುವಂಥದ್ದು. ಸ್ನೇಹಿತರೆ, ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಒಂದು ನೋಟ್ಸ್ ಬೇಕು ಅಂದ್ರೂ ಕೂಡ ಈಚ್ ಸಬ್ಜೆಕ್ಟ್ 149 ರುಪೀಸನ್ನು ನೀವು ಪೇ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇದನ್ನು 9945051338ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ 149 ಮಾಡಿ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟನ್ನು ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಬಿ ಪ್ರಿಪೇರ್, ಈಗಲಿಂದ ತಯಾರಿ ಮಾಡ್ಕೊಳ್ಳಿ. ಯಾಕಂದರೆ ಅಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಷ್ಟು ಇದಿರುವಂಥದ್ದು. ತಪ್ಪದೆ ಈಗಲಿಂದ ಸ್ಟಡಿಯನ್ನು ಶುರು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.